ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಭೈರತಿ ಬಸವರಾಜ್ ಬಂಧನ ವಿಚಾರ ರಾಜಕೀಯ ಪ್ರೇರಿತ ಎಂದ ಬಿಜೆಪಿಗೆ ತಿರುಗೇಟು. ಈಗ ಶಾಸಕ ಭೈರತಿ ಬಸವರಾಜ್ ಅವರನ್ನ ಈ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಸೊ ಈಗ ಬಿಜೆಪಿ ಏನ್ ಹೇಳ್ತಾ ಇದೆ, ರಾಜಕೀಯ ಪ್ರೇರಿತ ಅಂತ ಹೇಳಿ. ಅದಕ್ಕೆ ಬಿಜೆಪಿ ನಾಯಕರಿಗೆ ಡಿ.ಕೆ. ಮೋಹನ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಡಿ.ಕೆ. ಮೋಹನ್ ಅವರು ಯಾರಪ್ಪ ಅಂತ ಅಂದ್ರೆ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಅವರು, ಅಂದ್ರೆ ಬಸವರಾಜ್ ಅವರ ವಿರುದ್ಧ ಸೋತಂತ ಅಭ್ಯರ್ಥಿ. ಕೊಲೆಯಾದ ವ್ಯಕ್ತಿಯ ತಾಯಿ ದೂರು ಕೊಟ್ಟಿದ್ರು. ಭೂಮಾಫಿಯಾ ವಿಚಾರಕ್ಕೆ ಕೊಲೆಯಾಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ತನಿಖೆ ವೇಳೆ ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿ ಕ್ಷೇತ್ರದಲ್ಲಿ ಹಲವು ಕೊಲೆಗಳಾಗಿವೆ ಅಂತಿದ್ದಾರೆ ಸ್ಥಳೀಯರು. ಕ್ಷೇತ್ರದಲ್ಲಿ ನಡೆದಿರೋ ಎಲ್ಲ ಪ್ರಕರಣಗಳ ತನಿಖೆಯಾಗಬೇಕು. ಕ್ಷೇತ್ರದಲ್ಲಿ ಸಾಕಷ್ಟು ಅವ್ಯವಹಾರ, ಭ್ರಷ್ಟಾಚಾರ ನಡೆದಿದೆ. 5,000 ಕೋಟಿ ಅನುದಾನ ಬಂದಿದೆ, ಆದರೆ ಕೆಲಸ ಆಗಿಲ್ಲ. ಇದೆಲ್ಲದರ ವಿರುದ್ಧ ರಾಜಕೀಯ ಹೋರಾಟ ಮಾಡುತ್ತೇವೆ. ಗ್ಯಾರಂಟಿ ನ್ಯೂಸ್ಗೆ ಡಿ.ಕೆ. ಮೋಹನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಡಿ.ಕೆ. ಮೋಹನ್ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಶಾಸಕ ಭೈರತಿ ಬಸವರಾಜ್ ಅವರ ಬಂಧನ ಆಗಿದೆ. ಇದರಲ್ಲಿ ರಾಜಕೀಯ ಪ್ರೇರಿತ ಅನ್ನುವಂಥ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡರಂತ ಡಿ.ಕೆ. ಮೋಹನ್ ಸರ್ ನಮ್ಮ ಜೊತೆ. ಸರ್, ಇವತ್ತು ಈ ಒಂದು ಕೇಸ್ ರಾಜಕೀಯ ಪ್ರೇರಿತ ಅನಿಸುತ್ತಾ? ಬಿಜೆಪಿ ನಾಯಕರು ಈ ರೀತಿ ಹೇಳೋದಕ್ಕೆ ಕಾರಣ ಆದರೂ ಏನು ಅನಿಸುತ್ತೆ? ನೋಡಿ, BJP-ಯವರು ಯಾವಾಗಲೂ ಹೀಗೇನೆ ಎಲ್ಲ ವಿಷಯನೂ ರಾಜಕೀಯಕ್ಕೆ ಮಾಡ್ತಾರೆ, ರಾಜಕಾರಣವನ್ನು ತಂದು ಬಿಡ್ತಾರೆ. ಇದೇ BJP ನಾಯಕರುಗಳು ಗವರ್ನರ್ಗೆ ಹೋಗಿ ಒಂದು ಪಿಟಿಷನ್ನ ಕೊಡ್ತಾರೆ. 2014ರಲ್ಲಿ ಒಂದು ಸತಿ ಪಿಟಿಷನ್ನ ಕೊಡ್ತಾರೆ. ಮತ್ತೊಂದು ಸತಿನೂ ಅವರ ಮಾಜಿ ಶಾಸಕರು, ಈ ಕ್ಷೇತ್ರದ ಮಾಜಿ ಶಾಸಕರು, ಜನರಲ್ ಸೆಕ್ರೆಟರಿ BJP ಕರ್ನಾಟಕ ರಾಜ್ಯದ ಜನರಲ್ ಸೆಕ್ರೆಟರಿ ನಂದೀಶ್ ರೆಡ್ಡಿ ಅವರು ಅನೇಕ ಸತಿ ಹೇಳಿದ್ದಾರೆ, ಭೈರತಿ ಬಸವರಾಜ್ ಅವರು ಒಬ್ಬ ಕೊಲೆಗಾರರು, ರೌಡಿಸಮ್ ಮಾಡಿಸ್ತಾರೆ, ಈ ಕ್ಷೇತ್ರದಲ್ಲಿ ದೌರ್ಜನ್ಯವನ್ನು ಎಸಗ್ತಾರೆ ಅಂತೇಳಿ. ಇದೇ ಜನ ಆವತ್ತಿನ ದಿವಸ ಇವ್ರ ಮೇಲೆ ಅಲಿಗೇಷನ್ ಮಾಡಿದಂಥವ್ರು ಇವತ್ತು ಬಂದು ಈ ಕೊಲೆನ ರಾಜಕೀಯ ಪ್ರೇರಿತ ಅಂತ ಹೇಳಿರ್ತಕ್ಕಂಥದ್ದು ತಪ್ಪು. ಯಾಕೆ ಅಂತ ಹೇಳಿದ್ರೆ, ಈ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಈ ಕ್ಷೇತ್ರದವನಲ್ಲ, ಅವನು ಒಬ್ಬ ಲ್ಯಾಂಡ್ ಮಾಫಿಯಾ. ಅವ್ರಿಗೂ ಲ್ಯಾಂಡ್ ವಿಚಾರದಲ್ಲಿ ಇದು ಕೊಲೆ ಆಗಿರ್ತಕ್ಕಂಥದ್ದು. ಅದನ್ನು ಹೇಗೆ ರಾಜಕೀಯ ಪ್ರೇರಿತ ಅಂತ ಹೇಳೋದಕ್ಕಾಗ್ತದೆ? ತಪ್ಪಲ್ವಾ? ಇಂಥ ಎಕ್ಸ್ಪೀರಿಯನ್ಸಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಈ ಥರ ಮರ್ಡರ್ ಆಗಿರೋದನ್ನು ರಾಜಕೀಯ ಪ್ರೇರಿತ ಆಗಿರ್ತಕ್ಕಂಥದ್ದು ತಪ್ಪು ಅದು ಅಂತ ನಮ್ಮ ಆಗ್ರಹ. ಇವತ್ತು ಭೈರತಿ ಬಸವರಾಜ್ ಅವರು ಕೊಲೆ ಮಾಡಿದಂಥ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಅಜ್ಞಾನ ಸ್ಥಳಕ್ಕೆ ಹೋಗಿದ್ರು, ಅಬ್ಸ್ಕ್ಯಾಂಡ್ ಆಗಿದ್ರು ಅನ್ನೋಂಥದ್ದು ವಿಚಾರ. ಜಾಮೀನುಗಳು ಕೂಡ ಓಡಾಡ್ತಾ ಇದ್ರು. ನೋಡಿ, ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದ್ಗಡೆ ಬಂದು ಸತ್ಯಾಸತ್ಯತೆಯನ್ನು ಹೇಳಬೇಕಾಗಿತ್ತು. ಅವರು ಅಬ್ಸ್ಕ್ಯಾಂಡ್ ಯಾಕೆ ಹಾಕಬೇಕಾಗಿತ್ತು? ಆಮೇಲೆ ನೋಡಿ, ಇನ್ನೊಂದು ಹೇಳಿದ್ದಾರೆ, ಅವರು A1 ಅವರು ನಿಮ್ಮ ಪ್ರೆಸ್ ಮೀಡಿಯಾದಲ್ಲೇ ಹೇಳಿದ್ದಾರೆ, ಸ್ಟಾರ್ಟಿಂಗ್ ಆ ಮರ್ಡರ್ ಆದಂಥ ಸಂದರ್ಭದಲ್ಲಿ ಅವರು ಹೋಗಿರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಕರೆದಂಥ ಸಂದರ್ಭದಲ್ಲಿ ಅವರು ಕ್ಲಿಯರಾಗಿ ಈವನ್ ಮಾಧ್ಯಮದಲ್ಲೂ ಬಂದಿದೆ, A1 ನನಗೆ ಸಂಬಂಧನೇ ಇಲ್ಲ, ಅವ್ರು ಬಂದು ಎಷ್ಟೋ ಸಾವಿರಾರು ಜನ ಬಂದು ನನ್ನ ಜೊತೆಯಲ್ಲಿ ಫೋಟೋ ಇಡ್ಸ್ಕೊಳ್ತಾರೆ, ಆ ರೀತಿ ಆತ ಬಂದು ಫೋಟೋ ಇಡ್ಸ್ಕೊಳ್ತಾನೆ ಅಂತ ಹೇಳಿದ್ದಾರೆ. ಅದೇ ಸುಳ್ಳು. ಇಡೀ ಕ್ಷೇತ್ರದ ಜನತೆಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಅವರ ಜೊತೆಯಲ್ಲಿರ್ತಕ್ಕಂಥ ಒಡನಾಟ ಹೇಗಿತ್ತು ಅಂಥೇಳಿ. ಆಮೇಲೆ ಅನೇಕ ಸಲ ಅವ್ರ ಜೊತೆಯಲ್ಲಿ ವ್ಯವಹಾರಗಳು ಮಾಡಿರ್ತಕ್ಕಂಥದ್ದು. ಅವರ ಮಂತ್ರಿ ಕಚೇರಿಗೂ ಅವ್ರನ್ನ ಕರೆದು ಸನ್ಮಾನ ಮಾಡಿದ್ದಾರೆ. ಇದೆಲ್ಲ ಗೊತ್ತಿದ್ದೂ ಅವರು ಸುಳ್ಳು ಹೇಳಿರ್ತಕ್ಕಂಥದ್ದು ತೋರಿಸ್ತದೆ ಅವರು ಯಾವ ರೀತಿ ಮರೆಮಾಚ್ತಾ ಇದ್ದಾರೆ ಈ ವಿಷಯದಲ್ಲಿ ಅಂತೇಳಿ. ಕ್ಷೇತ್ರದಲ್ಲಿ ಅನೇಕ ಕೊಳ್ಳೆಗಳಾಗಿವೆ, ಅದಕ್ಕೆ ಕಾರಣ ಭೈರತಿ ಬಸವರಾಜ್ ಅನ್ನುವಂಥ ಮಾತುಗಳನ್ನ ಈಗ ಜನರು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೀವು ಹೇಳೋಕ್ಕೆ? ನೋಡಿ, ನಾನು ಡೈರೆಕ್ಟಾಗಿ ಅವರೇ ಅದರಲ್ಲಿ ಇದ್ದಾರೆ ಅಂತ ನಾನೇನು ಹೇಳೋದಿಲ್ಲ, ಆದರೆ ತನಿಖೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಇದು ರಾಜಕೀಯ ಕೊಲೆಗಳೂ ಆಗಿದೆ ಈ ಕ್ಷೇತ್ರದಲ್ಲಿ. ಇವತ್ತು ನೀವು ಮಹದೇವಪುರದಲ್ಲಿ ತಗೊಂಡ್ರೆ ಒಂದು ಮರ್ಡರ್ ಆಗಿದೆ. ಆ ತಾಯಿ ಹೋಗಿ ಒಬ್ಬ BJP ಕಾರ್ಯಕರ್ತನ ಮೇಲೆ ಕಂಪ್ಲೇಂಟನ್ನು ಕೊಡ್ತಾಳೆ, ಒಬ್ಬ ಮಾಜಿ ಕಾರ್ಪೊರೇಟರ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ. ಆದರೆ ಆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿಲ್ಲ. ಆತನ ಮೇಲೆ ಯಾರೋ ಅಮಾಯಕರ ಮೇಲೆ ರಿಜಿಸ್ಟರ್ ಆಗ್ತದೆ. ಇವತ್ತು ಅದು ತನಿಖೆ ಆಗಬೇಕಲ್ಲ. ಅವರು ಅಧಿಕಾರದಲ್ಲಿದ್ದರು, ಅದನ್ನು ಮುಚ್ಚಾಕ್ಬಿಟ್ರು. ಆಕೆ ಪಾಪ ಹೈಕೋರ್ಟ್ಗೆಲ್ಲ ಹೋದ್ಲು, ಆಗಲಿಲ್ಲ. ಆದರೆ ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ, ಅಂಥ ಮರ್ಡರ್ಗಳು ಯಾವ್ಯಾವ ಆಗಿವೆ ಅವೆಲ್ಲ ತನಿಖೆ ಆಗಬೇಕು, ಅದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಯಾರೇ ಅಪರಾಧ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದೇ ನಮ್ಮ ಆಗ್ರಹ. ನಿಮ್ಮ ಮುಂದಿನ ಹೋರಾಟಗಳು ಹೇಗಿರುತ್ತೆ? ನಮ್ಮ ಮುಂದಿನ ಹೋರಾಟ ರಾಜಕೀಯವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಏನು ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು, ದೌರ್ಜನ್ಯಗಳು, ಆಮೇಲೆ
ಎಷ್ಟೋ ಅನುದಾನ 5,000 ಕೋಟಿ ಅನುದಾನ ಈ ಕ್ಷೇತ್ರದಲ್ಲಿ ಬಂದಿದೆ. ಆದರೆ ಅದು ಸರಿಯಾಗಿ ಉಪಯೋಗ ಆಗಿಲ್ಲ. ಅದನ್ನು ಲೂಟಿ ಮಾಡಿದ್ದಾರೆ. ಸರಿಯಾದ ವ್ಯವಸ್ಥೆಗಳಿಲ್ಲ, ಸರಿಯಾದ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಇದು ಶಾಶ್ವತವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ಆಗಿಲ್ಲ. ಸೊ ಹಾಗಾಗಿ ಅದ್ರ ವಿರುದ್ಧವಾಗಿ ನಮ್ಮ ರಾಜಕೀಯವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಇಷ್ಟು ಡಿ ಕೆ ಮೋಹನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.